ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹೊಸ ಪ್ರಯತ್ನ. ನಾನೇನು ಟ್ಯೂಷನ್ ಟೈಟನ್ಸ್ ಅಂತ ಹೇಳಿಬಿಟ್ಟು ಒಂದು ಲರ್ನಿಂಗ್ ಗೇಮ್ ಶೋನ ಕಂಡಕ್ಟ್ ಮಾಡ್ತಾ ಇದ್ದೆ. ಇವತ್ತು ಅದರ ಸೆಕೆಂಡ್ ಎಪಿಸೋಡ್ ಆಗಿರುತ್ತೆ. ಸೊ ಹೇಗೆ ಮೂಡ್ ಬರುತ್ತೆ ಅಂತ ನೋಡೋದಕ್ಕೆ ವಿಡಿಯೋನ ಫುಲ್ ನೋಡಿ. ಹಾಯ್, ನಾನು ಸೌಜನ್ಯ. ಹಾಯ್, ನಾನು ಜೀವಿಕಾ. ಓಕೆ, ಇವತ್ತಿನ ಮೊದಲನೇ ರೌಂಡ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತಿಂದ ಶೋ ಏನು ನಡೆಯುತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಹೋಗುತ್ತೆ. ಅಂದರೆ ಲಾಸ್ಟ್ ವಿಡಿಯೋ ನಿಮ್ಗೆ ಎಷ್ಟು ಟ್ರಯಲ್ ವಿಡಿಯೋ ಆಗಿತ್ತು. ಸೊ ಎಲ್ಲ ಸಬ್ಜೆಕ್ಟಿಂದ 2 ಕ್ವೆಶನ್ಸ್ ಫಾರ್ ಈಚ್ ಆಫ್ ದ ಸ್ಟೂಡೆಂಟ್ಸನ್ನು ನಾನು ಕೇಳಿದ್ದೆ. ಸೊ ಇವತ್ತು ಹೇಗಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿಂದ 3 ರೌಂಡ್ಸ್ ಇರುತ್ತೆ. 3 ರೌಂಡ್ಸಲ್ಲಿ ಹೇಗೆ ಅಂದರೆ, ಫಸ್ಟ್ ರೌಂಡ್ ಸೈನ್ಸ್, ಸೆಕೆಂಡ್ ರೌಂಡ್ ಮ್ಯಾಥಮೆಟಿಕ್ಸ್, ಥರ್ಡ್ ರೌಂಡಲ್ಲಿ ಸೋಷಿಯಲ್, ಕನ್ನಡ, ಇಂಗ್ಲೀಷ್, ಸಂಸ್ಕೃತ್ ಮತ್ತು ಹಿಂದಿ, ಇದು 4 ಸಬ್ಜೆಕ್ಟು ಸೇರಿಸ್ಬಿಟ್ಟು ಅವರವರಿಗೆ ಆ ಪರ್ಟಿಕ್ಯುಲರ್ ಕ್ವೆಶನ್ಸನ್ನು ಕೇಳ್ತಾ ಹೋಗೋದಾಗ. ರೌಂಡ್ 1ಅಲ್ಲಿ ಸೈನ್ಸಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, 2 ಮಲ್ಟಿಪಲ್ ಚಾಯ್ಸ್, 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್, 2 1 ವರ್ಡ್ ಆನ್ಸರನ್ನ ಕೇಳೋದು. ಸೊ ಇಬ್ಬರಿಗೂ 2 ಕ್ವೆಶನ್ ಬರ್ತಾ ಹೋಗುತ್ತೆ. So let us start. So first multiple choice question. Okay, Jivika, which of the following is scientific investigation? A. Guessing. B. Observing and experimentation. C. Coping. D. Storytelling. You want me to repeat the question? Yes, ma'am. Which of the following is scientific investigation? Option A, guessing. B, observing and experimentation. C, coping. D, storytelling. B1, observing and experimentation. Yes, very good. That was the right answer. Next to Saujanya. Which effect of electric current helps motor to work? Option A, Magnetic effect. okay, very good. Without option, she has answered the question. Magnetic effect is the answer. Okay. If you know the answer, you can tell without the option also. Okay, Yes, ma'am. you have that right. Next one. Materials are made up of dash. Will you tell or you want me to give the options? Particles. Yes, very good. Answer was particle. Next. A pure substance is called dash. The pure Substance is called dash. Option A, mixture. Option B, solution. C, element. D, compound. solution. No. The answer was element. Pure substance ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಎಕ್ಸಿಸ್ಟ್ ಆಗುವಂಥ ಮೆಟೀರಿಯಲ್ಸ್, ನ್ಯಾಚುರಲಿ ಎಕ್ಸಿಸ್ಟಿಂಗ್ ಅದನ್ನು. ಓಕೆ, ಇಟ್ ವಾಸ್ ಎಲಿಮೆಂಟ್. ಸೊ ಅಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. The kite symbol represents dash taking flight. I will repeat the question. The kite symbol represents dash taking flight. Curiosity. Yes, very good. The answer was curiosity. Next. Science begins with dash and curiosity. Wonder. Yes, very good. Wonder was the answer. Next one. Dash helps to protect us from infections and diseases. Vaccines. Yes, very good. The answer was vaccine. Next one. Sugar dissolved in tea forms a Solution. ಇವಾಗ ಆನ್ಸರು ಸೊಲ್ಯೂಷನ್ ಆಗಿತ್ತು. ಓಕೆ, ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಕ್ವೆಶನ್ನೇ ನೀನು ಕೇಳಿದ್ದು. ಸೊ ಹೌ ಯು ವಿಲ್ ರಿಫೈನ್ ಯುವರ್ ಆನ್ಸರ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟು 1 ವರ್ಡ್ ಆನ್ಸರ್ಸ್. ಸೊ ಐ ಥಿಂಕ್ 1 ವರ್ಡ್ ಆನ್ಸರಲ್ಲೇ ಸ್ವಲ್ಪ ಡೌಟ್ಫುಲ್ಲಲ್ಲಿದ್ದೀರಾ ಅನ್ಸತ್ತಲ್ವಾ? ಲೆಟ್ ಮೀ ಚೆಕ್ ಯುವರ್ ಡೌಟ್ಸ್.
ಓಕೆ. ವಾಟ್ ಈಸ್ ಪ್ರೆಷರ್? ವಾಟ್ ಈಸ್ ಪ್ರೆಷರ್ ಅನ್ನೋದಕ್ಕೆ ಪ್ರೆಷರ್ ಇಂದ ಆನ್ಸರ್ ಕೊಡ್ತಾ ಇದ್ದಾರೆ. ಮ್ಯಾಮ್ ಕ್ವಶನ್ ಆನ್ಸರ್ಸ್ ನಾವು ಜಾಸ್ತಿ ಬಟ್ ಅದೇ ಇಂಪಾರ್ಟೆಂಟು. ಥಿಂಕ್. ತುಂಬಾ ಸಿಂಪಲ್ ಆನ್ಸರ್ ಇದೆ, ಒಂದೇ ಲೈನ್ ಇರೋದು. ಆದರೂ ಅದೇ ಕಷ್ಟ ಇದೆ ಸ್ವಲ್ಪ. ನೆಕ್ಸ್ಟ್ ಅದು ಹೈಯರ್ ಫಿಸಿಕ್ಸ್ ಕಲಿತಾ ಹೋಗ್ತಾ ಅದನ್ನೇ ನೀವು ಫಾರ್ಮುಲಾ ಆಗಿ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಬೇಕಾಗಿ ಬರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ ಡೆಫಿನೇಷನ್ನೇ ನಿಮಗೆ ಫಾರ್ಮುಲಾ ಆಗಿ ಬದಲಾಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ. ಹಾಂ, ಗೊತ್ತಿಲ್ಲ, ಈ ಸರಿನೂ ಬಂದರೂ ಬರ್ಬೋದು, ಯಾಕಂದ್ರೆ ಹೊಸ ಸಿಲೆಬಸ್ ಅಲ್ಲಿ. ಮೇ ಬಿ ಆರ್ ಮೇ ನಾಟ್ ಬಿ. The force of per unit. ರಿಫೈನ್ ಮಾಡಿ ಹೇಳಿ, ಇನ್ನೂ ಸ್ವಲ್ಪ ರಿಫೈನ್ ಮಾಡಿ ಹೇಳ ಆನ್ಸರ್. Will you refine? ಸೆಂಟೆನ್ಸ್ ಕರೆಕ್ಟ್ ಮಾಡಷ್ಟೇ. ನೀನು ಹೇಳಿರೋ ವರ್ಡ್ ಎಲ್ಲ ಇದೆ, ಫೋರ್ಸ್ ಇದೆ, ಏರಿಯಾ ಇದೆ, ಎಲ್ಲ ಇದೆ. ಸ್ವಲ್ಪ ಕರೆಕ್ಟ್ ಸೆಂಟೆನ್ಸ್ ಅಲ್ಲಿ ಹೇಳು. The force of per unit area. ನೋ, ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಫೋರ್ಸಿನ ಪ್ರಭಾವ ಅದ್ರ ಮೇಲೆ ಇರುತ್ತೆ, ಯಾವುದೇ ಒಂದು ಮೆಟೀರಿಯಲ್ ಮೇಲೆ, ಪ್ರೆಷರ್ ಅಂತ ಹೇಳಿ. ಓಕೆ, ಸೊ ಬಟ್ ಗುಡ್, ಪ್ರಯತ್ನ ಪಟ್ಟಿದ್ದಾಳೆ ಆನ್ಸರ್ ಹೇಳೋದಕ್ಕೆ. ನೆಕ್ಸ್ಟ್, ನೇಮ್ ಒನ್ ಬೆನಿಫಿಷಿಯರಿ ರೋಲ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಐ ವಿಲ್ ರಿಪೀಟ್ ದ ಕ್ವೆಶ್ಚನ್. ನೇಮ್ ಒನ್ ಬೆನಿಫಿಷಿಯರಿ ರೋಲ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. That digestion of food. The digestion of food. Say in proper sentence. You are telling like it's a fill in the blanks question. ಆ ಥರ ಹೇಳ್ಬಾರ್ದು, ಒನ್ ವರ್ಡ್ ಆನ್ಸರ್ ಅಲ್ವಾ. ನೀನು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿ ಹೇಳ್ಬೇಕು. Repeat the question. ನೇಮ್ ಒನ್ ಬೆನಿಫಿಷಿಯರಿ ರೋಲ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. Ma'am, sentence clear. ಹಾಂ, ಬೆನಿಫಿಷಿಯರಿ ಅಂತ ಹೇಳಿದ್ರೆ ಏನಕ್ಕೆ ಹೆಲ್ಪ್ ಆಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ನಿಮ್ಗೆ ಯಾಕೆ ಬೇಕು? It helps in digestion of food. ಎಸ್, ಗುಡ್. ಪ್ರಾಪರ್ ಸೆಂಟೆನ್ಸ್. ದೇ ಹೆಲ್ಪ್ ಇನ್ ಡೈಜೆಷನ್ ಹಾಗೂ ಹೇಳ್ಬೋದು. ಓಕೆ, ನೆಕ್ಸ್ಟ್. ವೈ ಡು ವಿ ಸ್ಟಡಿ ಮಿರರ್ಸ್ ಆ್ಯಂಡ್ ಲೆನ್ಸ್? To understand the reflection and refraction of light. Yes, that was correct answer. Next one. What can strong pressure difference in air causes? I'll repeat the The question. wind. Will you say or you want me to repeat the question? What can strong pressure difference in air causes? Wind and sound. Wind and? ಇನ್ನೊಂದು ಇದೆ. ಕಲ್ತಿದ್ವಿ. ಇದು ಯಾವಾಗಲೂ ಬರ್ತಾನೆ ಇರುತ್ತೆ, ಮಳೆಗಾಲದಲ್ಲಿ ಇದು ಬರಲೇಬೇಕು. ಇದು ಬಂದ್ರಷ್ಟೇ ನಮಗೆ ಮಳೆ ಬರೋದು. ಏನದು? ಸ್ವಲ್ಪ ಹಾಂ, ನೀನೇ ಹೇಳಿದ್ದಾರೆ. ಈಗ ಸೈಕ್ಲೋನ್. ಹಾಂ, ಗುಡ್. ಸೊ ವಿಂಡ್ಸ್ ಆ್ಯಂಡ್ ಸೈಕ್ಲೋನ್, ಅದರಲ್ಲೂ ಸ್ಟ್ರಾಂಗ್ ವಿಂಡ್ಸ್ ಆ್ಯಂಡ್ ಸೈಕ್ಲೋನ್ಸ್ ಅದು ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿಗೆ ರೌಂಡ್ 1 ಫಿನಿಶ್ ಆಗಿದೆ. ರೌಂಡ್ 1 ಸ್ಕೋರ್ಸ್ ಹೇಳ್ಬಿಡ್ತೀನಿ. ಜೀವಿಕಾ ಮಲ್ಟಿಪಲ್ ಚಾಯ್ಸ್ 2 ಹೇಳಿದಾಳೆ, ಎಲ್ಲದನ್ನು 2 ಕಂಪ್ಲೀಟಾಗಿ ಹೇಳಿದ್ಯಾ. ಸೊ ಈ ರೌಂಡಲ್ಲಿ ನಿಂಗೆ 60 ಪಾಯಿಂಟ್ಸ್ ಸಿಗುತ್ತೆ.
ಸೌಜನ್ಯ ಒಂದು ತಪ್ಪು ಹೇಳಿದ್ಯಾ, ಯಾವುದು ಎಲಿಮೆಂಟ್ ಕ್ವೆಶನ್ ಇತ್ತಲ್ವಾ, ಸೊ ಆ ಕ್ವೆಶನನ್ನು ತಪ್ಪು ಹೇಳೋದಕ್ಕೋಸ್ಕರ ನಿಂದು 50. ಸೊ ಅಲ್ಲಿಗೆ ರೌಂಡ್ 1 ಸ್ಕೋರ್ಸು 60, 50. ಸೊ ಲೆಟ್ ಅಸ್ ಮೂವ್ ಆನ್ ಟು ರೌಂಡ್ 2.